ದ ಲೋಯೆಸ್ಟ್ ಲಿಟ್ರಸಿ ರೇಟ್ ಯಾವುದಾದ್ರು ಒಂದು ಸಮಾಜದಲ್ಲಿ ಇದ್ರೆ ಅದು ದಟ್ ಈಸ್ ಮೈನಾರಿಟೀಸ್. ಸೊ ಹಾಗಾಗಿ ದಿಸ್ ಇಸ್ ಎ ಎಫರ್ಟ್ ಟು ಬ್ರಿಂಗ್ ದಮ್ ಇನ್ ಟು ಮೇನ್ ಸ್ಟ್ರೀಮ್. ಸೊ ಅದಕ್ಕೆ ನೀವು ಸ್ವಾಗತ ಮಾಡಬೇಕು, ನೀವು ಅಪ್ರಿಷಿಯೇಟ್ ಮಾಡಬೇಕು. ನೋಡಪ್ಪ, ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಸರ್ಕಾರ ಕರೆಕ್ಟ್ ಆಗಿ ಒಂದು ದಿಟ್ಟಿಜೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆಲ್ಲ ಮುಂದೆ ತರಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನನ್ನೆ ಲೋಯರ್ ಹೌಸ್ ಅಲ್ಲಿ ಈ ರಿಸರ್ವೇಶನ್ 2B ಸುಮಾರು 30 ವರ್ಷದಿಂದ ನಡೀತಾ ಇದೆ. ಇವತ್ತು 94 ಅಲ್ಲಿ ಬಂದಿರತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ಕಮಿಷನ್ ಅವರು ಅಧ್ಯಯನ ಮಾಡಿ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಆವಾಗ ಘೋಷಣೆ ಮಾಡಿರ್ತಕ್ಕಂಥದ್ದು 2B 4%. ಅದನ್ನ ಇವತ್ತಿನ ದಿವಸ ನೆನ್ನೆ ಲೋಯರ್ ಹೌಸ್ ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ ಅದರ ಬಗ್ಗೆ. ಯಾಕೆ ನಾವು ನಿಮ್ಗೆಲ್ಲ ನಾವು ಯಾವ ರೀತಿ ಕಾಣ್ತೀವಿ? ನಾವು ಏನೋ ಕಾಡು ಪ್ರಾಣಿಗಳು ಕಾಣ್ತಾ ಇದೀವ? ನಾವು ಮನುಷ್ಯರೇ ಸ್ವಾಮಿ. ನಮ್ಮಲ್ಲಿ ಎಸ್ ಬ್ಯಾಕ್ವರ್ಡ್ನೆಸ್ ಇದೆ. ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ನಾವು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು ಅಂತಿದೀವಿ. ಇವತ್ತಿನ ದಿವಸ ನೀವು ನೋಡಿರ್ಬೋದು ರಾಷ್ಟ್ರದಲ್ಲಿ ನೋಡಿ, ದಿಸ್ ಈಸ್ ನಾಟ್ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೀರಾ. ನೀವು ಎಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ರಿ ಬಿಜೆಪಿನವರು? 300+ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಒಬ್ರಾದು ಇದ್ದಾರ? ನಿಮ್ ಪಾರ್ಟಿಯಲ್ಲಿ ಇರೋರ್ಗೆ ಯಾರಿಗೆ ಮಾಡಿದ್ರಿ ನೀವು? ಒಬ್ರಾದು ಇದ್ದಾರ ತೋರ್ಸ್ಕೊಳ್ಳೋದಿಕ್ಕೆ? ಸೊ ವೈ ಯು ವಾಂಟ್ ಟು ಕೀಪ್ ಅಸ್ ಇನ್ ಡಾರ್ಕ್? ವೈ ಯು ಟ್ರೀಟ್ ಅಸ್ ಲೈಕ್ ದಿಸ್? ಯಾಕೆ ಈ ರೀತಿ ಟ್ರೀಟ್ ಮಾಡ್ತೀರಾ ನಮ್ಮನ್ನ? ಒಂದು ಈ ರಾಷ್ಟ್ರದಲ್ಲಿ ಅಲ್ಲ, ನಾರಾಯಣ ಸ್ವಾಮಿ ಒಂದ್ ನಿಮಿಷ ಫಿನಿಶ್ ಮಾಡ್ತೀನಿ. ದಯವಿಟ್ಟು ಕೂತು ಬಿಟ್ರೆ ಕಷ್ಟ ಮಾತನಾಡೋದಕ್ಕೆ. ಮಾತನಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರಬೇಕು. ಈಗ ಪ್ರತಿಯೊಬ್ರು ನೋಡ್ಬೋದು, ಕೇಂದ್ರದ ಸಂಪುಟ 14% ಜನಸಂಖ್ಯೆ ಇರ್ತಕ್ಕಂಥದ್ದು. ಆ ಸಂಪುಟದಲ್ಲಿ 80 ಜನ ಮಿನಿಸ್ಟರ್ಗಳಿದ್ದಾರೆ. ಒಬ್ರಾದಿದಾರ ಮತ್ತೆ ಮಾತಾಡ್ತಿದಾರ ಎಲ್ಲ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ರಿ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ಆಯ್ತು, ನೀವು ಈಗ ನಾರಾಯಣ ಸ್ವಾಮಿ ಎದ್ದೊಟ್ಟೋದ್ರು. ಕಾಂಗ್ರೆಸ್ನವರು ಇಂಡಿಯಾ ಗೇಟ್ ನೋಡಿರ್ಬೋದು. ವಿಶ್ವನಾಥ್ ಅವರೇ, ನೀವು ಡೆಲ್ಲಿಯಲ್ಲಿ MP ಆಗಿದ್ರಿ, ನೀವು ನೋಡಿದ್ರ ಇಂಡಿಯಾ ಗೇಟ್? ಇಂಡಿಯಾ ಗೇಟ್ ಅಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ ನೋಡಿ ನೀವು ಎಷ್ಟು ಹೆಸರುಗಳಿದ್ದಾವೆ ಅಂತ ಹೇಳ್ಬಿಟ್ಟು. 36,000 ಹೆಸರುಗಳು ಮುಸಲ್ಮಾನರಿದೆ ಹೋರಾಟದಲ್ಲಿ ಸತ್ತಿರ್ತಕ್ಕಂಥದ್ದು. ಎಷ್ಟೋ 36,000 ಹೆಸರುಗಳಿದೆ. ಅದೇ ರೀತಿ ಸರ್ದಾರ್ಜಿಗಳದು 12,000 ಹೆಸರುಗಳಿದ್ದಾವೆ ಆ ಗೇಟ್ ಅಲ್ಲಿ. ನೋಡಿದಿರಾ ನೀವು? ನೀವು ಮತ್ತೆ ಮಾತಾಡ್ತೀರಾ ನಮ್ ಕಾಂಟ್ರಿಬ್ಯೂಷನ್ ಏನೋ ದೇಶಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅದರ ಬಗ್ಗೆ ಹೆಚ್ಚಾಗಿ ಮೈನಾರಿಟೀಸ್ ಬಗ್ಗೆ ಸಾಕಷ್ಟು ತಾವು ಮಾತನಾಡಿದ್ರಿ. ನಾರಾಯಣ ಸ್ವಾಮಿ ಅವರೇ, ನಿಮ್ಗೆ ಗೊತ್ತಿರಬೇಕು, ಸಹಚಾರ್ ಕಮಿಟಿ ರಿಪೋರ್ಟ್ ನೀವು ಓದಿರ್ಬೇಕು. ಸಹಚಾರ್ ಕಮಿಟಿ ರಿಪೋರ್ಟ್ ಅಲ್ಲಿ ಮೈನಾರಿಟೀಸ್ ಬಗ್ಗೆ ಏನ್ ಹೇಳಿದ್ದಾರೆ? ವಿ ಆರ್ ಬಿಲೋ ದ ಕಂಡೀಷನ್, ಸೋಶೋ ಎಕನಾಮಿಕ್ ಕಂಡೀಷನ್ ಬಿಲೋ SC ST ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸಹಚಾರ್ ಕಮಿಟಿ. ಅದಾದ್ಮೇಲೆ ನಮ್ಮ ಇದರದ್ದು ಯಾವ್ದು ಒರಿಸ್ಸಾದವರು ಚೀಫ್ ಜಸ್ಟಿಸ್ ಆಗಿದ್ರು, ಅವ್ರದ್ದು ಹೆಸರು ಮರಿತಾ ಇದ್ದೀನಿ. ಅಲ್ಲ, ಒರಿಸ್ಸಾ ಅಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ಅವರು ಒಂದು ಕಮಿಷನ್ ಮಾಡಿದ್ದು, ಅವರು ಒಂದು ರಿಪೋರ್ಟ್ ಕೊಟ್ರು. ಅವರು ಸಹ ರಿಪೋರ್ಟ್ ಕೊಟ್ರು. SC ST ನಿಂದ ಕೆಳಗಡೆ ಇದ್ದಾರೆ ಮೈನಾರಿಟೀಸ್ ಅಂತ ಹೇಳಿ. ಇಲ್ಲ ಸಾಧ್ಯ ಇಲ್ಲ. ಎನಿವೆ, ಸೊ ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರು ಎಲ್ಲರಿಗೂ ಆ ಬೆನಿಫಿಟ್ ಸಿಗಬೇಕು, ಸಮಾಜದಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿ ಇರಬೇಕು, ಎಕನಾಮಿಕ್ ಈಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ, ಎಜುಕೇಶನಲ್ಲಿ ಎಕನಾಮಿಕಲಿ ಎಜುಕೇಶನಲ್ಲಿ ಈಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ, ಸಮಾನತೆ ಬರಬೇಕು ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಅಪ್. ಮೇನ್ ಸ್ಟ್ರೀಮ್ ಅಲ್ಲಿ ತರಬೇಕು. ಮೇನ್ ಸ್ಟ್ರೀಮ್ ಅಲ್ಲಿ ತರಲಿಕ್ಕಾಗಿ ಆವಾಗ ಸರ್ಕಾರ ಕೆಲವು ಬೆನಿಫಿಟ್ಸ್ ಅವ್ರಿಗೆ ಕೊಡಬೇಕು. ಇವತ್ತು ನೀವು ತೆಗೆದು ನೋಡಿ ಪುಸ್ತಕ, ಹೆಚ್ಚಾಗಿ 90% 70% ಇದರಲ್ಲಿ ಎಫರ್ಟ್ ಮಾಡಿರ್ತಕ್ಕಂಥದ್ದು ಎಜುಕೇಶನ್ ನಲ್ಲಿ ಎಫರ್ಟ್ ಮಾಡಿದ್ದೀವಿ. ಅದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸ್ಕೂಲ್ ಇರ್ಬೋದು, ಇಲ್ಲ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಇಲ್ಲ ನಮ್ಮ ಹಾಸ್ಟೆಲ್ಗಳಿರ್ಬೋದು, ಇಲ್ಲ ಸ್ಟಾರ್ಟ್ಅಪ್ಸ್ ಹೊಸದಾಗಿ ಬರ್ತಾ ಅವ್ರಿಗೆ ಸೀಡ್ ಮನಿ ಕೊಡೋದಾಗಿರ್ಬೋದು,
ಆ ರೀತಿ ಸ್ಕಾಲರ್ಶಿಪ್ ಸಿಕ್ಕೋದನ್ನು 1000 ರೂಪಾಯಿ, ಆ 1000 ರೂಪಾಯಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ ಕಳಿಸ್ತಾರೆ. ದ ಲೋಯೆಸ್ಟ್ ಲಿಟ್ರಸಿ ರೇಟ್ ಯಾವ್ದಾದ್ರು ಒಂದು ಸಮಾಜದಲ್ಲಿ ಇದ್ರೆ ಅದು ದಟ್ ಈಸ್ ಮೈನಾರಿಟೀಸ್. ಸೊ ಹಾಗಾಗಿ ದಿಸ್ ಇಸ್ ಎ ಎಫರ್ಟ್ ಟು ಬ್ರಿಂಗ್ ದಮ್ ಇನ್ ಟು ಮೇನ್ ಸ್ಟ್ರೀಮ್. ಸೊ ಅದಕ್ಕೆ ನೀವು ಸ್ವಾಗತ ಮಾಡಬೇಕು, ನೀವು ಅಪ್ರಿಷಿಯೇಟ್ ಮಾಡಬೇಕು. ನೋಡಪ್ಪ, ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಸರ್ಕಾರ ಕರೆಕ್ಟ್ ಆಗಿ ಒಂದು ದಿಟ್ಟಿಜ್ಜೆಯನ್ನು ಇಟ್ಕೊಂಡು ಈ ಸಮಾಜಕ್ಕೆಲ್ಲ ಮುಂದೆ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನನ್ನೆ ಲೋಯರ್ ಹೌಸ್ ಅಲ್ಲಿ ಈ ರಿಸರ್ವೇಶನ್ 2B ಸುಮಾರು 30 ವರ್ಷದಿಂದ ನಡೀತಾ ಇದೆ. ಇವತ್ತು 94 ಅಲ್ಲಿ ಬಂದಿರತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ಕಮಿಷನ್ ಅವ್ರ ಅಧ್ಯಯನ ಮಾಡಿ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಆವಾಗ ಘೋಷಣೆ ಮಾಡಿರ್ತಕ್ಕಂಥದ್ದು 2B 4%. ಅದನ್ನ ಇವತ್ತಿನ ದಿವಸ ನೆನ್ನೆ ಲೋಯರ್ ಹೌಸ್ ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ ಅದರ ಬಗ್ಗೆ. ಯಾಕೆ ನಾವು ನಿಮ್ಗೆಲ್ಲ ನಾವು ಯಾವ ರೀತಿ ಕಾಣ್ತೀವಿ? ನಾವು ಏನೋ ಕಾಡು ಪ್ರಾಣಿಗಳು ಕಾಣ್ತಾ ಇದೀವ? ನಾವು ಮನುಷ್ಯರೇ ಸ್ವಾಮಿ. ನಮ್ಮಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆ. ನಮ್ಮಲ್ಲಿ ನಾವು ನಿಮ್ಮ ಜೊತೆಗೆ ಬರಬೇಕು ಅಂತ ಆಸೆ ಪಡ್ತೀವಿ. ನಾವು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು ಅಂತಿದ್ದೀವಿ. ಇವತ್ತಿನ ದಿವಸ ನೀವು ನೋಡಿರ್ಬೋದು ರಾಷ್ಟ್ರದಲ್ಲಿ ನೋಡಿ, ದಿಸ್ ಈಸ್ ನಾಟ್, ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೀರಾ. ನೀವು ಎಷ್ಟು ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ರಿ ಬಿಜೆಪಿನವರು? 300+ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಒಬ್ರಾದು ಇದ್ದಾರ? ನಿಮ್ ಪಾರ್ಟಿಯಲ್ಲಿ ಇರೋರ್ಗೆ ಯಾರಿಗೆ ಮಾಡಿದ್ರಿ ನೀವು? ಒಬ್ರಾದು ಇದ್ದಾರ ತೋರ್ಸ್ಕೊಳ್ಳೋದಿಕ್ಕೆ? ಸೊ ವೈ ಯು ವಾಂಟ್ ಟು ಕೀಪ್ ಅಸ್ ಇನ್ ಡಾರ್ಕ್? ವೈ ಯು ಟ್ರೀಟ್ ಅಸ್ ಲೈಕ್ ದಿಸ್? ಯಾಕೆ ಈ ರೀತಿ ಟ್ರೀಟ್ ಮಾಡ್ತೀರಾ ನಮ್ಮನ್ನ? ಒಂದು ಈ ರಾಷ್ಟ್ರದಲ್ಲಿ ಅಲ್ಲ ನಾರಾಯಣ ಸ್ವಾಮಿ, ಒಂದ್ ನಿಮಿಷ.